ಹೌದು. ಎಲ್ಲ ನಿನ್ನ ತಾಯಿ ಬಳಗಕ್ಕೂ ನನ್ನ ತಂದೆ ಬಳಗಕ್ಕೂ ಹೌದು. ಒಂದು ಸಾರಿ ನಮಸ್ಕಾರಗಳನ್ನ ಹೇಳಿ ಇನ್ನ ಡೊಳ್ಳಿನ ಪದ ಕೇಳಕ್ ಬಂದಿಲ್ಲ ಏನು ಮಲ್ಕೊಂಡಾರಲ್ಲ ಇವ್ರಿಗೆ 3 ಸಾರಿ ನಮಸ್ಕಾರಗಳು. ಹೌದೌದು. ಅವ್ರು ಲಗುಟ್ ಮಾಡ್ರಿ, ಲಗುಟ್ ನಮಸ್ಕಾರ ಕೇಳಿಸ್ತದ ನೆದ್ಗಣ್ಣ. ಬಸವಣ್ಣ ಏನೈತ್ರಿಪ್ಪ? ಮಹಾತ್ಮರಾಗಿರ್ತಕ್ಕಂಥವ್ರ ಒಂದು ಮಾತಿನೊಳಗೆ ಹಿಂಗ್ ಹೇಳ್ತಾರಲ್ಲ, ಏನ್ ಹೇಳ್ತಾರಿ ಗೌಡ್ರ? ಮಸೀದಿ ತೋಡೋ ಮಂದಿರ ತೋಡೋ, ಮಸೀದಿ ತೋಡೋ ಮಂದಿರ ತೋಡೋ, मगर किसका दिल मत तोड़ो. मुझे मालूम नहीं कर्नाटक है कन्नड़ में बोलो. ಇದು ಕ್ಯಾ ಬಿ ನೈ ಕುಚ್ ಬಿ ನೈ, ಓನ್ಲಿ ಕರ್ನಾಟಕ ಹೈ. ದಯವಿಟ್ಟು ಚಾ ಕೊಡೋರು ಹಿಂದಿ ಹಾಡು ಹೊತ್ನ ಕೊಡಕತ್ತೀರಿ. ಅಣ್ಣ ಚಾ ಬಂದ್ ಮಾಡ್ರಿ. ಹಾಡು ಹೊತ್ನ ಕೊಡತ್ತೀರಿ. ಇನ್ನು ನನ್ನ ಮುಂದೆ ಇಲ್ಲಿ ಬರ್ರಿ, ಅನ್ಕತಕ್ಕ ವಾಸ್ ಕುಡಿತೇನ್ರಿ. ನಾ ಹೇಳಿದ ಮಾತಿನ ತಾತ್ಪರ್ಯ ನಿನಗೆ ತಿಳಿಲಿಲ್ಲ. ಇಲ್ರಿಪ್ಪ ಇಲ್ಲ. ನಮ್ಮ ಆತ್ಮವನ್ನು ಸ್ವಚ್ಛ ಇಟ್ಟುಕೊಂಡು ನಿರ್ಮಲವಾಗಿ ಇಟ್ಕೊಂಡು ಹಾದಿವಂದ್ರೆ ಏನಕ್ಕಂದ್ರಿಪ್ಪ? ಗುರುವೇ ನನ್ನ ಗುಡಿ ಗುಂಡಾರ್ ಹುಡುಕೋದು ಕಾರಣಿಲ್ಲ. ಹೌದು. ಒಂದು ಮನೆ ಒಡಿ ಕಟ್ಲಿಕ್ಕೆ ಬರ್ತದ, ಮಠ ಒಡಿ ಕಟ್ಲಿಕ್ಕೆ ಬರ್ತದ, ಮನುಷ್ಯನ ಮನಸ್ಸು ಹೊಡಿತಂದ್ರೆ ಎಂದೂ ಕಟ್ಟಾಕ ಬರುದಿಲ್ಲ ಹೇಳ್ತಾರಿಪ್ಪ ಜ್ಞಾನಿಗಳು. ತಾವೆಲ್ಲರೂ ಇವತ್ತಿನ ದಿವಸ ಒಂದು ಮನೆ, ಒಂದು ಮಠ, ಸಂಸಾರ, ಜಂಜಾಟವನ್ನು ಬಿಟ್ಟು ನನ್ನಪ್ಪ ಮುದ್ದೆ ಮಾಳಿಂಗರಾಯನ ಜಾತ್ರೆಗೆ ತಾವೆಲ್ಲರೂ ಕೂಡ ಇಲ್ಲಿ ಬಂದು ಕೂತೀರಿ ನನ್ನ ಆತ್ಮೀಯ ಬಂಧುಗಳೇ. ಬಂದಾರಲ್ರಿಪ್ಪ. ಇದರಾಗ ತಿಳಿದ್ರು ಡೊಳ್ಳಿನ ಪದಗಳನ್ನು ಕೇಳಲಿಕ್ಕತ್ತೀರಿ, ತಿಳಿಲಾರದು ಡೊಳ್ಳಿನ ಪದಗಳನ್ನು ಕೇಳಲಿಕ್ಕತ್ತೀರಿ. ಹೌದು ಹೌದು. ಎರಡೂ ಸಂಘದಿಂದ ತಮ್ಮಲ್ಲಿ ಒಂದು ವಿನಂತಿ ಅದ. ಏನು ವಿನಂತಿ ಮಾಡ್ಕೋಬೇಕತ್ರಿಪ್ಪ? ಜೀವನದಾಗ ಡೊಳ್ಳಿನ ಪದ ಆಗಲಿ, ಪ್ರವಚನ ಆಗಲಿ, ಹೌದು, ಇವು ಎರಡೂ ತಿಳಿದ್ರು ಕೇಳಬೇಕು, ತಿಳಿಲಿಕ್ಕೂ ಕೇಳಬೇಕಂತ ಎರಡೂ ಸಂಘದ ತಮ್ಮಲ್ಲಿ ಒಂದು ವಿನಂತಿ ಅದ. ಆತ್ಮೀಯ ಬಂಧುಗಳು ತಮ್ಮಲ್ಲಿ ಒಂದು ವಿನಂತಿ ಅದ. ಸರ ಏನಾಯ್ತು? ಡೊಳ್ಳಿನ ಪದ ಪ್ರವಚನ ತಿಳಿದ್ರು ಕೇಳಬೇಕತ್ತೀರಿ, ತಿಳಿಲಿಕ್ಕೂ ಕೇಳಬೇಕತ್ತೀರಿ. ಹೌದಲ್ಲ? ತಿಳಿಲಿಕ್ಕ ಕೇಳಿದ್ರಿಂದ ಏನು ಫಾಯ್ದಾ ಸಿಗ್ತತ್ರಿಪ್ಪ ಅವರಿಗೆ? ಜೀವನದಾಗ ಯಾಕೆ ಡೊಳ್ಳಿನ ಪದ ತಿಳಿದ್ರು ಕೇಳಬೇಕು, ಯಾಕೆ ತಿಳಿಲಿಕ್ಕೂ ಕೇಳಬೇಕು? ಯಾಕೆ ಕೇಳಬೇಕ್ರಿಪ್ಪ? ಹಿಟ್ಟಿನ ಗಿರಣಿಗೆ ಬೀಸಕರೆ ಹೋಗ್ರಿ, ಬೀಸವ್ರ ಜೋಡಿ ಬೆನ್ನತ್ತರ ಹೋಗ್ರಿ. ಹೌದಾ? ನೀವು ಸುಮ್ಮನೆ ಹೋಗ್ರಿ, ಕರೆಯರೆ ಹೋಗ್ರಿ. ಹೌದ್ರಿಪ್ಪ. ಹಿಟ್ಟಿನ ಗಿರಣಿ ವಾರ ಕಾಲಕ್ಕೆ ಹಿಟ್ಟಿನ ಗಿರಣಿ ಏನ್ ಮಾಡ್ತದ? ನಮ್ಮ ಮೈ ಮೇಲೆ ಧೂಳು ಹೊಡಿತಾದ್ರಿಪ್ಪ. ನಮ್ಮ ಮೈ ಮೇಲೆ ಧೂಳು ಹೊಡಿತದ. ಹೌದ್ ಹೌದು. ಹೆಂಗ ಹಿಟ್ಟಿನ ಗಿರಣಿ ವಾರ ಕಾಲಕ್ಕೆ ನಮ್ಮ ಮೈ ಮೇಲೆ ಧೂಳು ಬರ್ತವಲ್ಲ, ಹಂಗ ನೀವು ಇವತ್ತಿನ ದಿವಸ ತಿಳಿದ ಕೇಳ್ರಿ, ತಿಳಿಲಿಕ್ಕೆ ಕೇಳ್ರಿ. ಪುಣ್ಯದೊಳಗಿನ ಪಾಲ ಮುದ್ದೆ ಮಾಡಿದ್ರೆ ನಿಮ್ಮೆಲ್ಲರಿಗೆ ಕೊಟ್ಟು ಕಾತರು ಸಮಾಧಾನ ಕೈ ಎತ್ತತಕ್ಕಂಥ ಮಾಡೋಣ ಆತ್ಮೀಯ ಬಂಧುಗಳು. ಹೌದು 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 ಹೌದ್ರಿಪ್ಪ. ಅಂತ ಶಕ್ತಿ ಇಲ್ಲೈತ್ರಿಪ್ಪ. ನನ್ನಪ್ಪ ಮುತ್ಯ ಮಹಾಲಿಂಗರನ್ನೈತಿ, ಅಂತ ಶಕ್ತಿ ಯೋಗಿನಾದ ಅಮೋಕ್ಷದನೈತಿ, ಅಂತ ಶಕ್ತಿ ಸತ್ಯ ಶುದ್ಧರ ಶಿವಸ್ಥಾನದಲ್ಲೈತಿ ನನ್ನ ಆತ್ಮೀಯ ಬಂಧುಗಳು. ಹೌದ್ರಿಪ್ಪ. ಹೌದಾ? ಇವತ್ತಿನ ದಿವಸ ತಾವೆಲ್ಲರೂ ಕೂಡ ಇದ್ರೊಳಗೆ ಬಹಳ ವಿಶೇಷವಾಗಿ ಜನ ಕೂತೀರಿ. ಕೂತಾರಿಪ್ಪ, ಕೂತಾರ. ಇದರಾಗ ಹೆಂಗ ಜನ ವಿಶೇಷವಾಗಿ ಕೂತಿದ್ದೀರಿ ಅಂತ ಕೇಳಿದ್ರ, ಇದರಾಗ ತೊಡೆತು ಸುಮಂದಿ ಹೆಂಗ್ ಕೂತಾರಿಪ್ಪ? ಮಾಳಿಂಗರಾಯನ ಮಾರ್ಗ ಮುತ್ತೂರವರು ಎಲ್ಲಿದಿಂದ ತಂದ ಎಲ್ಲಿಗೆ ಹಾಕ್ತಾರ, ಯಾವ ವಿಷಯ ಹೆಂಗ ಬೆಳೀತಾ ಇರುತ್ತೆ ತೊಡೆತು ಸುಮಂದಿ ಕೇಳಕ್ಕೂ ಇಲ್ಲಿ ಬಂದು ಕೂತಾರ. ಕೂತಾರಲ್ರಿಪ್ಪ. ಇನ್ನಿದ್ರಾಗ ತೊಡೆತು ಸುಮಂದಿ ಕುಂಬಾರ ಹಳದವರು ಯೋಗಿನಾದ ಅಮೋಕ್ಷಿತರ ಮಾರ್ಗವನ್ನ ಚರಿತ್ರೆಯನ್ನು ಎಲ್ಲಿದಿಂದ ತಂದ ಎಲ್ಲಿಗೆ ಹತ್ತಾರ ಕೇಳಾಕು ತೊಡೆತು ಸುಮಂದಿ ಕೂತಾರ. ಕೂತಾರಲ್ರಿಪ್ಪ, ಕೂತಾರು. ಇನ್ನಿದ್ರಾಗ ತೊಡೆತು ಸುಮಂದಿ ಹೆಂಗ ಕೂತಾರತ್ರಿಪ್ಪ? ನಿದ್ದೆ ಹತ್ತಲಾರ ಟೈಮ್ ಪಾಸಿಗೆ ಒಂದ್ 2 ತಾಸು ಕೂತು ಹೋಗ್ಲಿಕ್ಕೂ ಬಂದಾರ. ಬಂದಾರಿಪ್ಪ, ಬಂದಾರು. ಇನ್ನಿದ್ರಾಗ ತೊಡೆತು ಸುಮಂದಿ ಹೆಂಗ್ ಕೂತಾರತ್ರಿಪ್ಪ? ಎಡ್ಡು ಮಾತರ್ಗಳು ಯಾವಾಗ ತೆಕ್ಕಿ ಮುಕ್ಕಿ ಜಗಳ ಹತ್ತದ. ಹೌದು 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 ಸರ. ಇಷ್ಟೇ ಜನ ಕೂತಿಲ್ರಿ, ಮತ್ತ ಇದ್ರಾಗ ತೊಡೆತು ಸುಮ್ಮನೆ ನಮ್ ಮುದಿಕ್ಯಾನ ಅಂತವ್ರು ಕೂತಾರ್ರಿ. ಹೆಂಗ? ಯಾವ ಮೂಲ್ಯಾಗ ಹೊಸ ಚಪ್ಪಲ್ ಬಿಟ್ಟಾರು. ಯಾಕ? ನೀವು ಚಪ್ಪಲ್ ಜವಾಬ್ದಾರಿ ನಿಮ್ಗಾರೆ, ಮತ್ ನೀವು ಬಾಳ್ ತುಡುಗದ ಗಾಡಿಯಾಗ ಮುತ್ತೂರ ಚಪ್ಪಲ್ ತುಡು ಮೇಲಂದ ಸರ್. ಮಾಡಿ ಅಂತ ಸೊಟ್ಟು ತಂದಿಟ್ಟನ್ರಿ. ಹಂಗ ನೋಡಿದವ್ರ ಕಡೆ ನಿಮಿತ್ತ ತೋರಿಸೋದಕ್ಕೆ ಹೋದಾರ. ಇವತ್ತಿನ ದಿವಸ ಎಲ್ಲಾ ತರ ಜನ ಇಲ್ಲಿ ಕೂತಿರ್ ನನ್ನ ಆತ್ಮೀಯ ಬಂಧುಗಳೇ. ಹೌದ್ರಿಪ್ಪ. ಇವತ್ತಿನ ದಿವಸ ಹೌದಾ ಎಲ್ಲಾ ತರನು ಮಾರ್ಕೆಟ್ ಮಾಡ್ಬೇಕಾಗ್ಯದ. ಹೌದ್ರಿಪ್ಪ. ತಮ್ಮೆಲ್ಲರ ಅಪೇಕ್ಷೆ ಮೇರೆಗೆ ನನ್ನ ಪ್ರೀತಿಯ ಸಂಜು ಅನ್ನೋರು ಒಂದು ವಿಷಯನೂ ಕೂಡ ಇಟ್ಟ.
ಇಟ್ಟಾರಲ್ಪ. ಜಗತ್ತದೊಳಗ ಏನ ಪ್ರಪಂಚ ಶ್ರೇಷ್ಠದನು ಏನ ಪಾರಮಾರ್ಥ ಶ್ರೇಷ್ಠದನು. ಹೌದ್ರಿಪ್ಪ. ನಮ್ಮ ಪಾಲಿಗೆ ಪ್ರಪಂಚ ನಮ್ಮ ನಿಂಗಪ್ಪ ಸರ್ ಅವರಿಗೆ ಪಾರಮಾರ್ಥದ ವಿಷಯ ಹೋಗ್ಯಾರ. ಹೋಗ್ಯಾರ. ಜಗತ್ತದೊಳಗ ಪಾರಮಾರ್ಥ ಅಂತಕ್ಕಂಥದ್ದು ಶ್ರೇಷ್ಠದ. ಹೌದಾ? ಪಾರಮಾರ್ಥ ಅಂತಕ್ಕಂಥದ್ದು ತುಪ್ಪದ. ಹೌದಾ? ಪ್ರಪಂಚ ಎಂಬುದು ಹಾಲ ಒಂದು ದಿವಸ ಬಿಟ್ಟು ಒಂದಿಲ್ಲ, 2 ದಿವಸಕ್ಕೆ 3ನೇ ದಿವಸಕ್ಕೆ ಇದು ಕೆಡ್ತದ ಅಂತ ಹೇಳಿದ್ರು. ಹೌದ್ರಿಪ್ಪ. ಇವತ್ತಿನ ದಿವಸ ನಾವು ವಾದ ಮಾಡುದು. ಏನ್ ವಾದ ಮಾಡ್ಬೇಕತ್ರಿಪ್ಪ? ಪ್ರಪಂಚ ಎಂಬ ಹಾಲು ಇರ್ಲಿಕ್ಕಂದ್ರ ಹೌದಾ ಪಾರಮಾರ್ಥ ಎಂಬ ತುಪ್ಪ ಸಿಗ್ತಿತ್ತೇನು? ಸಿಗುತ್ತೇನೇನೋ ಮುದಿಕ್ಯ. ಯಾಕ್ರಿ? ಹೌದು. ಪ್ರಪಂಚ ಎಂಬುವ ಹಾಲನೇ ಇದ್ದಿರ್ಲಿಕ್ಕಂದ್ರ ಪ್ರಪಂಚ ಎಂಬ ಏನೋ ಪಾರಮಾರ್ಥ ಎಂಬುದು ತುಪ್ಪ ಸಿಗ್ತಿತ್ತೇನು? ಇಲ್ರಿಪ್ಪ, ಇಲ್ಲ, ಸಿಗುದಿಲ್ಲ ನನ್ನ ಆತ್ಮೀಯ ಬಂಧುಗಳೇ. ಹೌದ್ರಿಪ್ಪ. ಹಾಲಿನಲ್ಲಿ ಎಲ್ಲ ತರನು ಶಕ್ತಿ ಅದ. ಹೌದಾ? ಅಂದ್ರ ಪ್ರಪಂಚದಾಗ ಪ್ರಪಂಚ ಮಾಡಿ ದೇವರಾಗಲಿಕ್ಕೂ ಬರ್ತದ. ಹೌದಾ? ಪ್ರಪಂಚದಿಂದ ಸಾಧುರಾಗಲಿಕ್ಕೂ ಬರ್ತದ. ಹೌದಾ? ಪ್ರಪಂಚದಿಂದ ಶರಣರಾಗಲಿಕ್ಕೂ ಬರ್ತದ. ಪ್ರಪಂಚದಿಂದ ದೆವ್ವಾಗಲಿಕ್ಕೂ ಬರ್ತದ, ದೇವರಾಗಲಿಕ್ಕೂ ಬರ್ತದ. ಹೌದ್ರಿಪ್ಪ. ಹೌದು. ಏನು? ದೇವ್ ಆಗಲಕ್ಕೂ ಬರ್ತದ, ದೇವ್ ಆಗಕ್ಕೂ ಬರ್ತಾರ, ದೇವ್ರಾಗಕ್ಕೂ ಬರ್ತದ. ನೀವು ದೇವಿಂದ ಒಂದೇ ತಿಂತಿರ್ತದೆ, ಹೌದು. ಮತ್ತೊಂದು ಯಾವ್ದು ತಿಂತಿರೋದಿಲ್ಲ. ಇಲ್ರಿಪ್ಪ, ಇಲ್ಲ. ಯಾಕ? ಪ್ರಪಂಚದೊಳಗ ಅಂತ ತಾಕತ್ತದ ಇದೇ ಜಗತ್ತದೊಳಗ ಈ ಮಾನವ ಜನ್ಮದಲ್ಲಿ ಹುಟ್ಟಿ ಪ್ರಪಂಚದಿಂದ ಜಗತ್ತದಾಗ ಶ್ರುತಿಯನ್ನ ಸಾರಿದ ವಿಜಯಪುರ ಸಿದ್ದೇಶ್ವರಪ್ಪಾಜು. ಹೌದ್ರಿಪ್ಪ. ಹೌದು. ಇದೇ ಪುಣ್ಯ ಪ್ರಪಂಚ ಭೂಮಿಯಲ್ಲಿ ಹುಟ್ಟಿದವರು. ಹೌದು. ಇದೇ ಪ್ರಪಂಚದಿಂದಲೇ ಹುಟ್ಟಿದವರು ಕರೆ ಬೇಕಾದಷ್ಟು ಹೆಸರು ಗಳಿಸಿದ ಕರೆ ಅವ್ರು ಹುಟ್ಟಿ ಬಂದು ಇದರಿಂದ ಪ್ರಪಂಚದಿಂದ. ಪ್ರಪಂಚದಿಂದ ಪುಣ್ಯಾತ್ಮರೇ. ಹೌದು. ಹೌದು. ಪ್ರಪಂಚ ಬಹಳ ದೊಡ್ಡದದ, ಪ್ರಪಂಚ ಬಹಳ ಶ್ರೇಷ್ಠದ. ಹೌದಾ? ಪ್ರಪಂಚನೂ ಒಮ್ಮೆ ಅಳಿಸಿ ಹೋಗ್ತದ, ಪಾರಮಾರ್ಥ ಒಮ್ಮೆ ಅಳಿಸಿ ಹೋಗ್ತದ ಕರೆ. ಹೌದು. ಇವತ್ತು ಗುಡಿ ಕಟ್ಟಬೇಕಾದ್ರೆ ಪಾಯ ಹೆಂಗ ಹಾಕ್ತಿವಲ್ಲ, ಹೌದು, ಅದ್ರ ಮೇಲೆ ಗುಡಿ ನಿಲ್ತದ. ನಿಲ್ತದಲ್ರಿಪ್ಪ. ಹೆಂಗ? ಹೌದು. ಪಾಯ ಮ್ಯಾಗ ಗುಡಿ ನಿಲ್ತದ. ಪಾಯಾದ ಮೇಲೆ ಗುಡಿ ನಿಲ್ತದ. ಹಂಗ ಪ್ರಪಂಚ ಅಂತಕ್ಕಂಥದ್ದು ಪಾಯ ಇದ್ದಿರ್ಲಿಲ್ಲ ಅಂದ್ರೆ ಪಾರಮಾರ್ಥ ಅಂತಕ್ಕಂಥದ್ದು ಗುಡಿ ನಿಲ್ಲಲಿಕ್ಕೆ ಸಾಧ್ಯನೇ ಇಲ್ಲ ಪುಣ್ಯಾತ್ಮರಿ. ಹೌದ್ರಿಪ್ಪ. ಹೇಳ್ತಾರ ಮಹಾತ್ಮರು. ಏನತ್ರಿಪ್ಪ? ಜಗತ್ತದೊಳಗ ಹಣ ದೊಡ್ಡದಲ್ಲ, ಗುಣ ದೊಡ್ಡದು. ಹೌದಾ? ಸನ್ಮಾನ ದೊಡ್ಡದಲ್ಲ, ಸಂಸ್ಕಾರ ದೊಡ್ಡದು. ಹೌದ್ರಿಪ್ಪ. ಏನು? ಸನ್ಮಾನ ದೊಡ್ಡದಲ್ಲ, ಸಂಸ್ಕಾರ ದೊಡ್ಡದು. ಹಣ ದೊಡ್ಡದಲ್ಲ, ಗುಣ ದೊಡ್ಡದು. ಹೌದಾ? ಹಾಡವರು ದೊಡ್ಡವರಲ್ಲ, ಹಾಡವರನ್ನು ತಂದು ಹಚ್ಚಿದವರು ದೊಡ್ಡವರು. ಜಗತ್ತೊಳಗ ಪಾರಮಾರ್ಥ ದೊಡ್ಡದಲ್ಲ, ಪಾರಮಾರ್ಥವನ್ನು ಹುಟ್ಟಿದ ಪ್ರಪಂಚ ದೊಡ್ಡದು ಅಂತ ಹೇಳ್ತಾರೆ ಪುಣ್ಯಾತ್ಮರು. ಪ್ರಪಂಚ ದೊಡ್ಡದು ಅಂತ ಹೇಳ್ತಾರೆ. ಹೌದ್ರಿಪ್ಪ. ಹೌದು. ಜಗತ್ತದೊಳಗೆ ಪ್ರಪಂಚ ಪಾರಮಾರ್ಥದವರಿಗೆ ಅನ್ನ ಹಾಕುವುದೇ ಪ್ರಪಂಚ. ಹೌದ್ರಿಪ್ಪ. ಹೌದು. ನೀವೆಲ್ಲರೂ ಕೇಳಿರಿ. ಏನ್ರಿಪ್ಪ? ಸಾಕಾಗಷ್ಟು ಸಾಧುರದಾರ, ಸಂತರದಾರ, ಸನ್ಯಾಸಿಗಳದಾರ, ಕ್ಯಾಮಿ ಹಾಕಿದವ್ರದಾರ, ಭಗವ ಹಾಕಿದವ್ರದಾರ. ಹೌದು. ಅವ್ರಿಗೆಲ್ಲ ಅನ್ನ ಹಾಕೋರು ಯಾರು? ಪ್ರಪಂಚದವ್ರಿಪ್ಪ. ಪ್ರಪಂಚದವರು ಪುಣ್ಯಾತ್ಮರೇ. ಹೌದು. ಪ್ರಪಂಚದವರು. ಹೌದು. ಹೌದು. ಬಹಳ ಸುತ್ತಿ ಬಳಸಿ ಮಾತಾಡಂಗಿಲ್ಲ. ಹಾ. ಇವತ್ತಿನ ದಿವಸ ಹೌದು. ಪ್ರಪಂಚದವರನ್ನೇ ಪಾರಮಾರ್ಥದವರಿಗೆ ಯಾಕ ಅನ್ನ ಹಾಕಿದ್ರು? ಪ್ರಪಂಚದವರು ಹೊಟ್ಟಿ ಹಾಕವ್ರು, ಪಾರಮಾರ್ಥದವ್ರು ಹೊಟ್ಟಿ ಹಾಕೋರು ಪ್ರಪಂಚದವ್ರು. ಹೌದು. ಹೌದು. ಹೆಂಗಂತಕ್ಕಂಥದ್ದು ಒಂದು ಉದಾಹರಣೆ ಹೇಳಿ ಹೇಳಿ. ನನ್ನ ಮಾತಿಗೆ ವಿರಾಮ ಕೊಡೋದದ. ಹೌದ್ರಿಪ್ಪ. ದಯವಿಟ್ಟು ಸ್ವಲ್ಪ ತಾವೆಲ್ಲರೂ ಕಡೆ ಚಿತ್ತು ಕೊಟ್ಟು ಕೇಳ್ರಿ. ಹೌದು. ಸಂತ ಕಬೀರದಾಸ ಅಂತ ತಾವೆಲ್ಲರೂ ಕೂಡ ಅಲ್ಲಿ ಇತಿಹಾಸ ಕೇಳಿರಿ. ಹೌದು. ಹೌದು. ಪ್ರಪಂಚದಿಂದ ಏನೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಐತೆ ಅಂತಕ್ಕಂಥದ್ದು ಈ ಉದಾಹರಣೆ ಹೇಳೋದದ. ಹೇಳಲ್ರಿಪ್ಪ. ಸಂತ ಕಬೀರದಾಸ ಅಂತೇಳಿ ಇಸ್ಲಾಂ ಧರ್ಮದಲ್ಲಿ ಆಗಿ ಹೋದ ಪುಣ್ಯಾತ್ಮ ಹೆಂಗ ಜಗತ್ತದೊಳಗ ಅವ ಸೇವೆಯನ್ನ ಮಾಡ್ತಿದತ್ತ ಕೇಳಿದ್ರ ಹೆಂಗ್ರಿಪ್ಪ? ಸಾಧುರಿಗೆ, ಸಂತರಿಗೆ, ಶರಣರಿಗೆ, ಯೋಗಿಗಳಿಗೆ, ಭೋಗಿಗಳಿಗೆ, ತ್ಯಾಗಿಗಳಿಗೆ, ಹೌದು, ಹಸುನಂದವರಿಗೆ ಅನ್ನ ಹಾಕ್ತಿದ್ದ, ನೀರಡಿಸಿದಂದವರಿಗೆ ನೀರು ಕೊಡ್ತಿದ್ದ, ಅರಿವಿಲ್ಲಂದವರಿಗೆ ಅರಿವಿ ಕೊಡ್ತಿದ್ದ ಸಂತ ಕಬೀರದಾಸ. ಹೌದು. ತಾತ ಹರ ಕರಿಬಿ ಮ್ಯಾಗಿರ್ತಿದ್ದ, ತಾರೆ ಹರಕರಿಬಿ ಮ್ಯಾಲ ಇರ್ತಿದ್ದ. ಹೌದು. ಒಂದಾನೊಂದು ದಿವಸ ಏನಾಗಿತ್ತಂತ ಕೇಳಿದ್ರ ಏನಾಗಿತ್ರಿಪ್ಪ? ಪಾರಮಾರ್ಥದೊಳಗಿದ್ದಿರ್ತಕ್ಕಂತ ಸಂತರೆಲ್ಲರೂ ಕೂಡಿಕೊಂಡು ಹೌದು ಪಾಂಡುರಂಗನ ದಿಂಡಿಯನ್ನ ತಗೊಂಡು ಎಲ್ಲಿಗೆ ಬರ್ತಾರಿಪ್ಪ? ಪಂಡ್ರಾಪುರಕ್ಕೆ ಹೊಟ್ಟಿದ್ರು. ಹೌದು. ಪಂಡ್ರಾಪುರಕ್ಕೆ ಹೋಗುವಂತ ಸಂದರ್ಭದಾಗ ಹೆಗಲ ಮೇಲೆ ದಿಂಡಿ ಹೊತ್ತಾರೆ. ಪಾರಮಾರ್ಥ ದಾರಿ ಒಳಗದಾರ. ಹೌದಾ? ಬಾಯಿಲ ಓಂಕಾರ ನುಡಿಲಕ್ಕತ್ತಾರ, ಪಾಂಡುರಂಗ ವಿಠಲ, ಜೈ ಜೈ ವಿಠಲ,
ಪಾಂಡುರಂಗ ಬಿಟ್ಟಲ್ಲ ಜೈ ಜೈ ಬಿಟ್ಟಲ್ಲ ಅಂತೇಳಿ ಓಂಕಾರ ನುಡಿಲಾಕತ್ಯಾರ, ನಾಮ ನುಡಿಲಾಕತ್ಯಾರ. ಹೌದ್ರಿಪ್ಪ ಹೌದು. ಬಂದ್ರು 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 ನೂರಾರು ಹರಿದಾರೆ ಬಂದ್ರು ಕಾಶಿ ಪಟ್ಟಣದಾಗ ಬಂದ್ರು. ಕಾಶಿ ಪಟ್ಟಣದಾಗ ಬಂದು ಹೇಳ್ತಾರ ಅವರೆಲ್ಲ ಪಾರಮಾರ್ಥದಾರಿ ಒಳಗಿರ್ತಕ್ಕಂತ ಸಂತರು. ಏನಂತ್ರಿಪ್ಪ? ಯಪ್ಪ ಪಂಡ್ರಾಪುರ ಕರೆ ಹೊಂಟಿದೀವಿ ನಾವು. ಹೌದು. ಏನು ಪಂಡ್ರಾಪುರ ಕರೆ ಹೊಂಟಿವಿ? ಪಂಡ್ರಾಪುರಕ್ಕೆ ಹೊಂಟಿವಿ. ನಮಗ ಹಸು ಆಗ್ಯದ, ದಯವಿಟ್ಟು ನಮಗ ಊಟಕ್ಕೆ ಹಾಕ್ರಿ ಅಂತೇಳಿ ಬಸ್ ಸ್ಟ್ಯಾಂಡ್ ದಾಗ ನಿಂತು ಕೇಳಾಕತ್ರು. ಅವಾಗ ಜನ ಏನ್ ಹೇಳ್ತದ್ರಿಪ್ಪ? ಅವಾಗ ಜನ ಅಂದ್ರು, ನಿಮಗ ಊಟಕ್ಕೆ ಹಾಕುವಂತ ತಾಕತ್ ನಮ್ ಕಡೆ ಇಲ್ಲ. ಹೌದು. ಊರು ಸ್ಮಶಾನ ದಂಡ್ಯಾಗ ಯಾರದಾರು? ಯಾರದಾರಿಪ್ಪ? ಸಂತ ಸಂತ ಕಬೀರದಾಸನ. ಕಬೀರದಾಸನ ಮನೆಗೆ ಹೋದ್ರೆ ನಿಮ್ಗೆ ಎಲ್ಲರಿಗೆ ಊಟಕ್ಕೆ ಹಾಕ್ತಾರಂತ ಹೇಳ್ಬಿಟ್ರು. ಹೌದ್ ಹೌದ್ರಿಪ್ಪ. ಪಾಂಡುರಂಗನ ದಿಂಡಿ ತಗೊಂಡು ಎಲ್ಲಿಗೆ ಬಂದ್ರು? ಸಂತ ಕಬೀರದಾಸನ ಮನೆಗೆ ಬಂದ್ರು. ಹೌದ್ರಿಪ್ಪ. ಸಂತ ಕಬೀರದಾಸನ ಮನೆಗೆ ಬಂದ ಕೂಡಲೇ ಕಬೀರದಾಸ ಮನೆ ಆಗಿದ್ದಿಲ್ಲ. ಕಬೀರದಾಸನ ಹೆಂಡತಿ ದೀದಿಲ್ ಐತ. ದಯವಿಟ್ಟು ನಾವು ಸ್ವಲ್ಪ ಚಾ ಕುಡಿದ್ರಪ್ಪ ನೋಡ್ರಿ, ಹಾಡ ಕೊಡಕತ್ತೀರಿ. ಚಾ ಹಾಕತ್ರಿ. ನಾ ಹಿಂದಿನ ಕಾಶ್ ಕೊಡ್ತಾನ ಇಲ್ಲ ಅನ್ಕತಕ. ಇಲ್ಲ ಹಾಡು ಹೊತ್ನಾಗ ಕೊಡಕತ್ತೀರಿ. ಮಾತಾಡ ಎಲ್ಲಿಗೆ ಬಿಟ್ನಿ? ಅವ್ರನ್ನ ಕೊಡ್ರಿ, ಚಾ ಕೂಡ ಅವ್ರನ್ನ ಕೇಳ್ರಿ. ಎಲ್ಲಿ ಅವರು ನಿದ್ದೆ ಬರಬಾರ್ದು ಮಾಡ್ಲಿಕ್ಕೆ. ಹೌದು. ಕಬೀರದಾಸನ ಮನೆಗೆ ಹೋದ್ರ ನಿಮಗೆ ಎಲ್ಲಾರಿಗೆ ಊಟಕ್ಕೆ ಹಾಕ್ತಾನಂತ ಹೇಳಿದ್ರೆ ಅಲ್ಲಿ ಬಸ್ ಸ್ಟ್ಯಾಂಡ್ ಆಗಿರ್ತಕ್ಕಂಥ ಜನ. ಹೌದು. ಕಬೀರದಾಸ ಮನೆಯಾಗಿದ್ದಿಲ್ಲ. ಕಬೀರದಾಸನ ಹೆಂಡತಿ ದೀದಿ ಲೋಯ್ತ ಮನೆಯಾಗಿದ್ರು. ಹೌದ್ರಿಪ್ಪ. ಇವರೆಲ್ಲ ಸಂತರು ಬಂದದನ್ನು ನೋಡಿಕೊಂಡು ಕಬೀರದಾಸನ ಹೆಂಡತಿ ದೀದಿ ಲೋಯ್ತ ಕೈಕಾಲು ಮಾರಿ ತೊಳ್ಕೊಳಕ್ಕ ನೀರು ಕೊಟ್ಟಲು, ಕುಂದ್ರಲಕ್ಕ ಚಾಪಿ ಹಾಸಿದ್ಲು. ಹೌದ್ರಿಪ್ಪ. ಕೈಕಾಲು ಮಾರಿ ತೊಳ್ಕೊಳಕ್ಕ ನೀರು ಕೊಟ್ಟಲು, ಕುಂದ್ರಲಕ್ಕ ಚಾಪಿನೂ ಹಾಸಿದ್ರು. ಹೌದ್ರಿಪ್ಪ. ಅಡಿಗೆ ಮಾಡ್ಬೇಕಂತೇಳಿ ಅಡಿಗೆ ಮನೆ ಕೋಳಿ ಹೋಗ್ತಾಳ ಪುಣ್ಯಾತ್ಮರೇ. ಹೌದ್ರಿಪ್ಪ. ಮನ್ಯಾಗ ಹಿಡಿ ನುಚ್ಚಿಲ್ಲ, ಮನ್ಯಾಗ ಹಿಡಿ ಕಾಳಿಲ್ಲ, ಕಾಳಿದ್ದಿದ್ದಿಲ್ಲ. ಹೌದ್ ಹೌದ್. ಅವಾಗ ಹೆಣ್ಮಗಳು ವಿಚಾರ ಮಾಡಿದ್ರು, ಏನತ್ರಿಪ್ಪ? ನಮ್ಮ ಮನೆಗೆ ಸಂತರು ಬಂದಾರ. ಹೌದ್. ಪಾಂಡುರಂಗನ ದಿಂಡೇರಿ ನಮ್ಮ ಮನೆಗೆ ಬಂದದ. ಇವರಿಗೆ ಅಡಿಗೆ ಮಾಡಿ ಹಾಕ್ಬೇಕಂದ್ರ ಮನ್ಯಾಗ ಹಿಡಿ ಹಾಕಿಲ್ಲ, ಹಿಡಿ ನುಚ್ಚಿಲ್ಲ, ನುಚ್ಚು ಬ್ಯಾಲಿಲ್ಲ. ಹೌದಾ ಹೌದಾ. ಓಣ್ಯಾಗ ಹೋಗಿ ಭಿಕ್ಷಾ ಬೇಡಿದ್ರೆ ಶಂಕರ ಸಿಗಬಹುದು ತಿಳ್ಕೊಂಡು ಹೆಣ್ಮಗಳು ಏನ್ ಮಾಡಿದಪ್ಪ ಅಂತ ಕೇಳಿದ್ರ ಅದೇ ಓಣ್ಯಾಗ ಬಂದು ಭಿಕ್ಷಾ ಬೇಡ್ಲಾಕ ಪುಣ್ಯಾತ್ಮರಿ. ಹೌದ್ರಿಪ್ಪ. ಹೌದು. ಹೆಂಗ ನಮ್ಮ ಮನೆಗೆ ಸಂತರು ಬಂದಾರ. ಹೌದು. ಹಸದನಂತೇಳಿ ನಮ್ಮ ಮನೆ ಮುಂದೆ ಬಂದು ನಿಂತಾರ. ಅವ್ರಿಗೆ ಊಟಕ್ಕೆ ಹಾಕಬೇಕಾಗ್ಯದ. ಇವತ್ತೊಂದ್ ದಿವ್ಸ ಉದುರಿ ಕೊಡ್ರಿ ಅಂತೇಳಿ ಹೆಣ್ಮಗಳು ಓಣ್ಯಾಗ ಹೋಗಿ ಭಿಕ್ಷಾ ಬೇಡ್ಲಾಕತ್ರು. ಓಣ್ಯಾಗಿರ್ತಕ್ಕಂತ ಹೆಣ್ಣು ಮಕ್ಕಳು ಗಂಡು ಮಕ್ಕಳೆಲ್ಲ ನಿಂದಿನ ಮಾತುಗಳು ಆಡ್ಲಿಕ್ಕತ್ರು. ಏನತ್ರಿಪ್ಪ? ಸಂತರಿಗೆ ಸಾಧುರಿಗೆ ದಿನದ ಪ್ರತಿ ಊಟಕ್ಕೆ ಹಾಕ್ತೀವಿ. ಹೌದಾ? ದಿನವೊಂದು ಪ್ರತಿ ನಮ್ಮನೆ ದಾಸೋಹ ಮಾಡೋರು ನಿಮ್ಮ ಮನ್ಯಾಗ ನಿಮ್ಗೆ ತಿನ್ನಕ ಕೂಳು ನಿಮಗೆ ಗತ್ತಿಲ್ಲ, ಮತ್ತೊಬ್ಬರಿಗೆ ಊಟಕ್ಕೆ ಹಾಕ್ತಿವಿ. ಹುಚ್ಚಿ ನಿಮಗೆ ನಾವು ಕೊಡುದನಂದ್ರೆ ಓಣ್ಯಾಗಿರ್ತಕ್ಕಂಥ ಮಂದಿ ಮಕ್ಕಳೆಲ್ಲ. ಅವಾಗ ಹೆಣ್ಣು ಮಗಳು ಏನ್ ವಿಚಾರ ಮಾಡ್ತಾಳ್ರಿಪ್ಪ? ಅವಾಗ ಹೆಣ್ಣು ಮಗಳು ವಿಚಾರ ಮಾಡ್ತಾಳ. ಏನತ್ರಿಪ್ಪ? ನನ್ನ ಗಂಡ ಸಂತಿ ತರಬೇಕಾದ್ರ ದಿನವೊಂದು ಪ್ರತಿ ಸೇರಿಸಿ ಸಾವುಕಾರ ಅಂಗಡಿಗಳು ಸಂತಿ ತರ್ತಿದ್ದ. ಹೌದಾ? ಕರೆ ಇವತ್ತು ನಾ ಸಂತಿ ತಂದ್ರೆ ಸೇರಿಸಿ ಸಾವುಕಾರ ಅಂಗಡಿ ಹೋದ್ರೆ ಕೊಟ್ಟರು ಕೊಡ್ಬೋದು ತಿಳ್ಕೊಂಡು ಎಲ್ಲಿಗೆ ಬಂದ್ರು? ಎಲ್ಲಿದ್ರಿಪ್ಪ? ಸೇಡ್ಜಿ ದುಕಾನಕ್ಕೆ ಬಂದ್ರು. ಹೌದು. ಸೇಡ್ಜಿ ದುಕಾನಕ್ಕೆ ಬಂದು ಸಾವುಕಾರಿಗೆ ಹೇಳ್ತಾರ, ಏನತ್ರಿಪ್ಪ? ಸಾವುಕಾರ ಇವತ್ತೊಂದು ದಿವಸ ಬೆಲ್ಲ ಬ್ಯಾಲಿ ಸಕ್ರಿ ಹೌದು ಅಡಿಗೆ ಮಾಡು ಸಾಮಾನೆಲ್ಲ ಇವತ್ತೊಂದು ದಿವಸ ಉದುರಿ ಕೊಡ್ಬೇಕಂದ್ರ. ಅವಾಗ ಸಾವುಕಾರಿ ಏನ್ ಹೇಳ್ತಾನ್ರಿಪ್ಪ? ದೀದಿ ಲೋಯ್ತಾವಾಗಿ. ಅವಾಗ ದೀದಿ ಲೋಯ್ತಾಗ ಸಾವುಕಾರ ಹೇಳ್ತಾನ, ಏನತ್ರಿಪ್ಪ? ತಾಯಿ ನಿನಗೆ ಬೆಲ್ಲ ಏನು, ಸಕ್ರಿ ಬೆಲ್ಲ ಏನು ನಿನಗೆ ಅಡಿಗೆ ಸಾಮಾನೆಲ್ಲ ಇವತ್ತೊಂದು ದಿವಸ ನಿನಗೆ ಉದುರಿ ಕೊಡ್ಬೇಕಾಗಿತ್ತಂದ್ರೆ. ಹೌದು ಹೌದು. ಕರೆ ನನ್ನೊಂದು ಕಂಡೀಷನ್ ಐತಿ ಕೇಳಿದ, ದಯವಿಟ್ಟು ನಾನು ನಿಮ್ ಕಾಲ್ ಬೀಳ್ತೀನಿ. ನೀವ್ ಏನ್ ಮಾತಾಡಕತ್ತ ನಮ್ಗೆ ಗೊತ್ತಾಗುದಿಲ್ಲ. ಇವತ್ತೊಂದು ದಿವಸ ಉದುರಿ ಕೊಡ್ಬೇಕ ಸಾವುಕಾರ ಅಂದ ಕಾಲಕ್ಕ ಅವಾಗ ಸಾವುಕಾರ ಹೇಳ್ತಾನ, ಏನತ್ರಿಪ್ಪ? ಬಾಯಿ ನಿನಗೆ ಬೆಲ್ಲ ಬ್ಯಾಲಿ ಸಕ್ರಿ ಉದುರಿ ಕೊಡ್ಬೇಕಾಗಿತ್ತು ನನ್ನ ಕಂಡೀಷನ್ ಐತಿ ತಿಳಿದ. ಏನ್ ಕಂಡೀಷನ್ ರೀಪ ಅದು? ಏನ್ ಕಂಡೀಷನ್ ಐತಪ್ಪ ಅಂತ ಕೇಳಿದ್ರ, ಇವತ್ತು ಮಧ್ಯರಾತ್ರಿ 12 ಗಂಟೆಗೆ ನನ್ನ ಮನ್ಸಕ್ಕೆ ಬರ್ತನಂದ್ರ ಮಾತ್ರ ಬೆಲ್ಲ ಬ್ಯಾಲಿ ಸಕ್ರಿ ಕೊಡ್ತೀನಿ, ಇಲ್ಲಿಕ ಕೊಡೋದಿಲ್ಲ ಅಂತ ಹೇಳಿದ ಪುಣ್ಯಾತ್ಮರಿ. ಅವಾಗ ಹೆಣ್ಣು ಮಗಳು ಏನ್ ಹೇಳ್ತಾಳ್ರಿಪ್ಪ ಸಾವುಕಾರಗ? ಅವಾಗ ಹೆಣ್ಣು ಮಗಳ ತಳ ಸಾವುಕಾರ ಬರ್ತನಂದಳಕ್ಕಿ. ಹೌದ್ ಹೌದ್.
ನೋಡ್ರಿ ವಿಚಾರ ಮಾಡ್ರಿ ಪುಣ್ಯಾತ್ಮರೇ. ಹೌದು ಪ್ರಪಂಚದೊಳಗ ಎಂತಿಂತ ಘಟನೆಗಳ ನಡೀತಾವ ಕರೆ. ಹೌದಾ ಕಷ್ಟ ಪ್ರಪಂಚದೊಳಗ ಅದ. ಹೌದಾ ಪಾರಮಾರ್ಥದೊಳಗನು ಅದ. ಹೌದು. ಕರೆ ಪ್ರಪಂಚದಾಗಿನ ಸುಖ ಪಾರಮಾರ್ಥದಾಗ ತಿಳಿದಿಲ್ಲ ಪುಣ್ಯಾತ್ಮರೇ. ಹೌದ್ರಿಪ್ಪ ಹೌದು. ಹಂಗ ಸೌಕಾರ ಮಾತು ಕೊಟ್ಟಳು ಬಾಯಿ. ಹೌದು ಹೌದಾ ಸೌಕಾರ ಮಧ್ಯರಾತ್ರಿ 12 ಗಂಟೆಗೆ ಮಂಚಕ್ಕೆ ಬರ್ತಾನಂತ ಮಾತು ಕೊಟ್ಟಳು. ತನಗೆ ಎಷ್ಟು ನೆಗಿತದಲ್ಲ ಬೆಲ್ಲ ಬ್ಯಾಳಿ ಸಕ್ರಿ ಎಲ್ಲಾನು ಗಂಟ ಕಟ್ಕೊಂಡು ತಲೆ ಮ್ಯಾಲ ಹೊತ್ತಳು ಪುಣ್ಯಾತ್ಮರೇ. ಮನೆಗೆ ಬಂದು ಅಡಿಗೆ ತಯಾರು ಮಾಡ್ಲಕ್ಕತ್ತು. ಹೌದ್ರಿಪ್ಪ ಅಡಿಗೆ ತಯಾರು ಮಾಡಿ ಇನ್ನೇನು ಸಂತೂರ್ನ ಉಣಿಸ್ಬೇಕತ್ತಾಳ. ಗಂಡ ಹೊರಗಿನ ಕಟ್ಟಿಗೆ ತಗೊಂಡು ಹೊರಗೆ ಕಟ್ಟಿಗೆ ತಗೊಂಡು ಬಂದ. ಹೌದ್ರಿಪ್ಪ ಸಂತರು ಅಂದ್ರು ಏನತ್ರಿಪ್ಪ ಕಬೀರ ನಿನ್ನ ಹೆಂಡತಿ ಅಡಿಗೆ ಮಾಡ್ಯಾಳ. ಹೌದಾ ನಿನ್ನ ಹೆಂಡತಿ ಅಡಿಗೆ ಮಾಡ್ಯಾಳಪ್ಪ, ನಮ್ಮ ಜೋಡಿ ನೀನು ಕೂತು ಪ್ರಸಾದ ಸ್ವೀಕಾರ ಮಾಡಕತ್ತಿ, ಈಗ ಊಟ ಮಾಡಬಾರ್ದ್ರು. ಸಂತರು ಎಲ್ಲಾರು ಕೂಡ್ಕೊಂಡು ಬಾ ಪಂಕ್ತಿ ಒಳಗ್ ಕುಂಡ್ರವ್ವ. ನಮ್ಮ ಜೋಡಿ ಪಂಕ್ತಿ ಒಳಗೆ ಕುಂದ್ರ ಅಂತೇಳಿ ಸಂತರು ಎಲ್ಲಾರು ಕರೆದ್ರು. ಹೌದ್ರಿಪ್ಪ ಅವಾಗ ಹೆಣ್ಣು ಮಗಳು ಒಬ್ಬಕ್ಕಿನ ಎಲ್ಲರಿಗೆ ಸಂತರಿಗೆ ಅಡಿಗೆ ನೀಡ್ಲಿಕ್ಕತ್ತಳು. ಹೌದಾ ಲಾಸ್ಟಕ್ಕೆ ಗಂಡ ಕೂತಿದ್ದ. ಅಡಿಗೆ ನೀಡ್ತಾ 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 ಹೌದಾ ಅಡಿಗೆ ನೀಡ್ತಾ 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 ಲಾಸ್ಟಕ್ಕೆ ಗಂಡ ಕೂತಿದ. ಗಂಡಗ ಅಡಿಗೆ ನೀಡಬೇಕತ್ತಾಳ. ಏನ್ ಆಗ್ತದ್ರಿಪ್ಪ ಗಂಡಗ ಅಡಿಗೆ ನೀಡುವಂತ ಸಂದರ್ಭದಾಗ ಕಣ್ಣಾಗಿನ ನೀರು ದಳ 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 ಹರಿದ ಪುಣ್ಯಾತ್ಮರೇ ಗಂಡನ ಕೈ ಮೇಲೆ ಬಿತ್ತು. ಅವಾಗ ಕಬೀರದಾಸರು ಏನ ತಿಳ್ಕೊತಾರಿಪ್ಪ. ಹೆಂಗ ಆಯ್ತು ಅಂತ ಕೇಳಿದ್ರ ಕಾದ ತೆವಿ ಮೇಲೆ ನೀರು ಹಾಕಿದಾಗ ಹೆಂಗ ಉರಿತದ ನೋಡು ಚೊರ್ರ ಅಂತ ಹೇಳಿ. ಹೌದ್ ಹೌದ್ ಹಂಗ ಗಂಡನ ಕೈ ಸುಟ್ಟು ಅವಾಗ ಗಂಡ ತಿಳ್ಕೊಂಡ ಏನತ್ರಿಪ್ಪ ನಮ್ಮ ಮನ್ಯಾಗ ಏನೋ ಗಾತ ಆಗ್ಯದ. ಹೌದ್ ಹೌದ್ ಏನು ನಮ್ಮ ಮನೆಯೊಳಗೆ ಏನೋ ಗಾತ ಆಗ್ಯದ. ನಮ್ಮ ಮನೆಯೊಳಗ ಏನೋ ಗಾತ ಆಗ್ಯದ ಅಂತ ತಿಳ್ಕೊಂಡ. ಹೌದು ಸಂತ್ರೆಲ್ಲ ಊಟ ಮಾಡಿ ಹಾ ಹಾ ಕೈಕಾಲು ಮಾಡಿ ತೊಳ್ಕೊಂಡು ಪಾಂಡುರಂಗನ ದಿಂಡಿ ತಗೊಂಡು ಪಂಡ್ರಾಪುರಕ್ಕೆ ಹೊಂಟ್ರು. ಹೌದ್ರಿಪ್ಪ ಆ ಎಳದೊಳಗ ಏನ್ ಮಾಡಿದ ಯಾರು ಕಬೀರದಾಸ ಹೌದು ಹೆಂಡತಿನ ಕರೆದ. ಹೌದು ಹೆಂಡತಿನ ಕರೆದು ಕೇಳ್ತಾನ ಊಟಕ್ಕೆ ನೀಡುವಂತ ಸಂದರ್ಭದಾಗ ಕಣ್ಣಾಗಿ ನೀರು ನಿನ್ನು ನನ್ನ ಕೈ ಮೇಲೆ ಬಿದ್ದು ಹೌದು ನನ್ನ ಕೈ ಸುಟ್ಟದ ಯಾಕೆ ಕಣ್ಣೀರು ಸೂಸಲಿಕ್ಕತಿ ಅಂದುಕೊಳ್ಳಿ ಗಂಡನ ಪಾದಕ್ಕೆ ಉದ್ದಕ್ಕೆ ನಮಸ್ಕಾರ ಮಾಡಿ ದುಃಖ ಮಾಡಿ ಅಳಾಕತ್ತು. ಏನತ್ರಿಪ್ಪ ಹೆಣ್ಣಿನ ಜನ್ಮಕ್ಕೆ ಗಂಡನ ದೇವರ ಗಂಡನ ಬಿಟ್ಟು ದೇವರ ಜಗತ್ತದಾಗ ಯಾರು ಇಲ್ಲ ಅಂತೇಳಿ ಇತಿಹಾಸ. ಹೌದು ಏನು ಗಂಡನ ಬಿಟ್ಟು ಜಗತ್ತದೊಳಗೆ ದೇವರಿಗೆ ಯಾರು ಇಲ್ಲ ಇತಿಹಾಸದ. ನಿನ್ನ ಕೇಳಾರ್ದ ಒಂದು ಮಾತು ಕೊಟ್ಟಿನಿ ಪತಿದೇವ. ಹೌದ್ರಿಪ್ಪ ಸಂತರು ನಮ್ಮ ಮನೆಗೆ ಬಂದಂತ ಸಂದರ್ಭದಾಗ ಊಟಕ್ಕೆ ಮಾಡಿ ಹಾಕಬೇಕಂದ್ರೆ ಮನೆಯಾಗ ಹಿಡಿ ಅಕ್ಕಿ ಜ್ವಾಳ ಏನು ಇದ್ದಿದ್ದಿಲ್ಲ. ಹೌದಾ ಓನ್ಯಾಗ ಹೋಗಿ ಕೇಳಿದ್ರು ಯಾರು ಕೊಡ್ಲಿಲ್ಲ. ಸೌಕಾರ ಅಂಗಡಿ ಹೋಗಿ ಇಸ್ಕೊಂಡು ಬರ್ಬೇಕಂದ್ರೆ ಸೌಕಾರ ಮಧ್ಯರಾತ್ರಿ 12 ಗಂಟೆಗೆ ಬರ್ಬೇಕಂತೇಳಿ ನನ್ನ ಕಳೆದ ಮಾತು ತಗೊಂಡಾನ. ನಿನ್ನ ಕೇಳಾರ್ದ ಮಾತು ಕೊಟ್ಟಿನಿ ನನ್ನಿಂದ ಸರ್ವತ್ರ ತಪ್ಪಾಯ್ತಂದ. ಅವಾಗ ಸಂತ ಕಬೀರದಾಸರು ಏನ್ ಹೇಳ್ತಾರಿಪ್ಪ ಹೆಂಡತಿಗೆ ಗಂಡನ ಪಾದಕ್ಕೆ ಉತ್ತಕ ನಮಸ್ಕಾರ ಮಾಡಿ ಕಣ್ಣಾಗಿನ ನೀರು ತೆಗೆದಲ್ಲ ಕತ್ತಲು. ಅವಾಗ ಕಬೀರದಾಸ ಎರಡೂ ರಟ್ಟಿಯಾಗ ಕೈ ಹಾಕಿ ಎಬಿಸಿ ಹೇಳ್ತಾನ, ಏ ಹುಚ್ಚಿ ಯಾಕೆ ಕಲಾಕತ್ತಿ ಅಂದ. ಎದಕ್ಕೆ ಹೇಳಾಕತ್ತಿದಿ? ಹೌದು ನಿನ್ನ ಆಶಯದ ಸಲುವಾಗಿ ನಿನ್ನ ಮನಸ್ಸಿಗೋಸ್ಕರ ನೀ ಮಾತು ಕೊಟ್ಟಿಲ್ಲ. ಹೌದು ಸಂತರನ್ನು ಉಣಿಸು ಸಲುವಾಗಿ ಸಾಧುರನ್ನು ಉಣಿಸು ಸಲುವಾಗಿ ಹಸದ ಬಂದವರಿಗೆ ಉಣಿಸು ಸಲುವಾಗಿ ಮಾತು ಕೊಟ್ಟದೆ ಹುಚ್ಚಿ. ಪರೋಪಕಾರ ಸಲುವಾಗಿ ಆಕಳ ಹಾಲು ಕೊಡ್ತದ, ಗಿಡ ಹಣ್ಣು ಕೊಡ್ತದ. ಹೌದು ಜಗತ್ತದೊಳಗೆ ಪರೋಪಕಾರ ಸಲುವಾಗಿ ಸೇವೆ ಮಾಡಿದ ಸಾಕಷ್ಟು ಅದಾರ. ಅದರಂತೆ ಸಂತರು ಉಣಿಸು ಸಲುವಾಗಿ ಮಾತು ನೀ ಕೊಟ್ಟಿದೆ ಅಂದ್ರೆ ಸ್ವತಃ ನಾ ಕರ್ಕೊಂಡು ಹೋಗ್ಕಣ ಅಂತ ಹೇಳಿದ ಗಂಡ. ಅವಾಗ ಏನ್ ಹೇಳ್ತಾನ್ರಿಪ್ಪ ಕಬೀರದಾಸ? ಅವಾಗ ಕಬೀರದಾಸ ಸ್ವತಃ ನಾ ಕರ್ಕೊಂಡು ಹೋಗ್ಕಣಂದ. ಹೌದು ಹೆಣ್ಮಗಳು ಜನರು ಪಿತಾಂಬರ ಸೀರೆಯನ್ನ ಉಟ್ಟು ಸೌಕಾರ ಅಂಗಡಿಗೆ ಹೋಗ್ಬೇಕಂತ ಪುಣ್ಯಾತ್ಮರೇ ಮಳಿ ಬರ್ಲಾಕ ಚಾಲು ಮಾಡ್ಬಿಟ್ಟು. ಹೌದು ಹೌದು ಏನಾಯ್ತು? ಮಳಿ ಬರ್ಲಾಕ ಚಾಲು ಆಗ್ಯದ. ಮಳಿ ಬರ್ಲಾಕ ಚಾಲು ಆಯ್ತು ಪುಣ್ಯಾತ್ಮರೇ. ಅವಾಗ ಹೇಳ್ತಾರ ಕಬೀರದಾಸ, ಬಾಯಿ ಹೋಗ್ಬೇಡಂದವ. ಹೌದು ಲೋಯ್ತಾ ನೀ ಹೋಗಕ್ ಹೋಗ್ಬೇಡ. ಒಂದು ವೇಳೆ ಜಾರ ಮಳಿ ಒಳಗೆ ನೀ ಹೊಂಟಂದ್ರ ದಾರಿ ಹೊಲಸಾಗೈತಿ, ದಾರಿ ರಾಡ್ಯಾಗ್ಯದ. ಹೌದಾ ನಿನ್ನ ಕಾಲ ಹೊಲಸಾಯ್ತಂದ್ರೆ ಸೀರೆ ಹೊಲಸಾಗ್ತದ. ಒಂದ್ ವೇಳೆ ಸೀರೆ ಹೊಲಸಾಯ್ತದ ಸಾವುಕಾರ ನಿನ್ನ ಮುಟ್ಲಾಕಿಲ್ಲ, ನೀ ಮಾತ್ರ ನಡ್ಕೊತ ಹೋಗ್ಬೇಡ, ನನ್ನ ಹೆಗಲ ಮೇಲೆ ಕುಂದ್ರ ತಿಳಿದ ಪುಣ್ಯಾತ್ಮರಿ ಗಂಡ. ಏನ್ ಮಾಡ್ತಾನ್ರಿಪ್ಪ ಹೆಂಡತಿನ ಹೆಗಲ ಮೇಲೆ ಕುಂದ್ರಸ್ಕೊಂಡ. ಹೌದು ಹೆಂಡತಿನ ತೈ ಸುಗುಡ್ಲಾರ್ದಂಗ ಹೆಂಡತಿಗೆ ಒಂದು ಛತ್ತರಿಕೆ ಹಿಡ್ಕೊಂಡ. ಹೆಂಡತಿನ ಹೊತ್ತುಕೊಂಡು ಸೇಡ್ಜಿ ದುಕಾನಕ್ಕೆ ಬಂದ. ಸೇಡ್ಜಿ ದುಕಾನಕ್ಕೆ ಬಂದ ಹೆಂಡತಿನ ಮೂಲ್ಯಾಗ ಇಳಿಸಿದ. ಹೌದ್ರಿಪ್ಪ ಹೋಗ್ ಸಾವುಕಾರ ಮಂಚಕ್ಕಂದ. ಸಾವುಕಾರ ಬಾಯಿ ತರ್ಕೊಂಡು ಕೂತಿತ್ರಿ ಇದು. ಹೌದ್ರಿಪ್ಪ ಹೆಂಡತಿ ಕಬೀರದಾಸನ ಹೆಂಡತಿ ಲೋಹಿತಾಬಾಯಿ ಒಳಗ್ ಹೋಗ್ತಾಳ. ಒಳಗ್ ಹೋಗ್ಬೇಕು ಅನ್ನೋದ್ರ ಪುಣ್ಯಾತ್ಮರಿ ಮಳಿ ಸಿಡ್ಲ ಗುಡದ ಸಪ್ಪಳು ಇದು ಕೇಳಿ ಗಾಬರಿ ಬಿದ್ದು ಸಾವುಕಾರ. ಏನ್ ಕೇಳ್ತಾಳ ಸಾವುಕಾರ?
ಸಾಹುಕಾರ ಹೆಣ್ಣು ಮಗಳ ದೃಷ್ಟಿ ಬೀರಿ ಒಮ್ಮೆ ನೋಡಿದ ತಲೆ ತೋದಿಲ್ಲ, ಕಾಲು ಹೊಲಸಾಗಿಲ್ಲ, ಸೀರೆ ಹೊಲಸಾಗಿಲ್ಲ, ಹೆಂಗ್ ಬಂದಿ ಅಂತ ಕೇಳ. ಮಳಿಯರಿ ಏಕಂಪಾಲ ಜೋರದ. ಹೌದು ಇಂಥ ಮಳಿ ಒಳಗೆ ಹೆಂಗ್ ಬಂದದ ಏನೂ ತೋದಿಲ್ಲಲ್ಲ, ನಿನ್ನ ತಲೆ ಮೇಲಿಂದ ಅರಿವಿಸುದೇನು ತೋದಿಲ್ಲಲ್ಲ, ಹೆಂಗ್ ಬಂದಿ ಅಂತ ಕೇಳ್ದ. ನನ್ನ ಗಂಡ ಕರ್ಕೊಂಡು ಬಂದ. ಸುಳ್ಳು ಹೇಳ್ತಿ ಅಂದವ. ಹೌದ್ರಿಪ್ಪ. ಇಲ್ಲ, ನನ್ನ ಗಂಡ ಕರ್ಕೊಂಡ್ ಬಂದ ಸಾಹುಕಾರ, ನಿನ್ನ ಮಾತು ಕೊಟ್ಟಿನ ಮಾತಿನಂತೆ ಬಂದಿನಿ, ನಿನ್ನ ಆಸೆ ಏನದ ನೀ ಈಡೇರಿಸುವ. ಹೌದ್ರಿಪ್ಪ. ಇಲ್ಲ ಅಂದವ. ಎಲ್ಲಿಲ್ಲ ನಿನ್ನ ಗಂಡನ ತೋರಿಸುವ ಅಂದ ಕೂಡಲೇ ಪುಣ್ಯಾತ್ಮರಿ ಹೊರಗೆ ಇಬ್ರು ಕೂಡ ಹೊರಗೆ ಬರ್ತಾರ. ಕಬೀರ್ ದಾಸ ಮೂಲ್ಯಾಗ ನಡಕ್ ಹೊತ್ತು ಕೂತಿದ್ದ ಪುಣ್ಯಾತ್ಮರಿ. ಅವಾಗ ಏನ್ ಕೇಳ್ತಾನಪ್ಪ ಸಾಹುಕಾರ? ಅವಾಗ ಸಾಹುಕಾರ ಕೇಳ್ತಾನ, ಏನಂತ್ರಿಪ್ಪ? ನೀವು ಬೆಲ್ಲ ಬೆಳೆ ಸಕ್ರಿ ಎದಕ್ ಓದಿ ಬಾಯಿ ಎತ್ ಕೇಳ್ದ. ಅವಾಗ ಹೇಳ್ತಾಳ ಹೆಣ್ಣು ಮಗಳು, ಏನಂತ್ರಿಪ್ಪ? ನಮ್ಮ ಮನೆಗೆ ಪಾಂಡುರಂಗನ ದಿಂಡಿ ಬಂದಿತ್ತು, ಸಾಧುರು ಸಂತರು ಎಲ್ಲಾರು ಬಂದಿರು. ಹೌದು. ಅವ್ರಿಗೆ ಊಟ ಮಾಡೋ ಸಲುವಾಗಿ ನಾ ಇಲ್ಲಿದು ಓದಿನ್ರಿ ಸಾಹುಕಾರ ಅಂದಾಗ, ಹಸು ಅಂದಾಗ ಹಸು ಅಂತೇಳಿ ನಮ್ಮ ಮನೆಗೆ ಬಂದ ಕಾಲಕ್ಕೆ ನಿತ್ತಂತ ಸಂದರ್ಭದಾಗ ನಾ ಇಲ್ಲಿಗೆ ಬಂದಿನ ಸಾಹುಕಾರ ಅಂದ ಕೂಡಲೇ ಹೌದು ಸಾಹುಕಾರ ಗಂಡ ಹೆಂಡತಿ ಪಾದಕ್ಕೆ ನಮಸ್ಕಾರ ಮಾಡಿದ. ಹೌದ್ರಿಪ್ಪ. ಜಗತ್ತಿನೊಳಗೆ ಗಂಡ ಹೆಂಡತಿ ಇದ್ರೆ ಹಿಂಗಿರ್ಬೇಕು. ಹೌದು. ಗಂಡ ಹೆಂಡರ ಜಗಳ ತಾಳ ಬಾರಿಸಿದಂಗ. ಹೌದು. ಏನು? ಗಂಡ ಹೆಂಡರ ಜಗಳ ತಾಳ ಬಾರಿಸಿದಂಗ, ಅತ್ತಿ ಸೊಸೆಯರ ಜಗಳ ಕತ್ತಿ ಒದರಿದಂಗ. ಹೌದು. ಮಾತನಾಡಿದರೆ ಮುತ್ತು ಉದರಿದಂಗ. ಹೌದು ಹೌದು. ಇಂಥ ಮಾತು ಹೇಳಿ ಪರೋಪಕಾರ ಸಲುವಾಗಿ ನೀವು ನನ್ನ ಸೇರಿಸಿ ದುಕಾನಕ್ಕೆ ಬಂದು ಬೆಲ್ಲ ಬೆಲೆ ಸಕ್ಕರೆ ಒಂದು ಸಂತರನ್ನೆಲ್ಲ ಊಟ ಮಾಡ್ಸಿದ್ರೆ ನಿಮ್ಮಂತ ಪ್ರಪಂಚವಂತನ ಜಗತ್ತಿನೊಳಗೆ ಯಾರು ಇಲ್ಲ ಅಂತೇಳಿ ಗಂಡ ಎತ್ತಿ ಪಾದಕ್ಕೆ ನಮಸ್ಕಾರ ಮಾಡಿ ಒಂದೇ ಒಂದು ಮಾತು ಹೇಳಿದ ಪುಣ್ಯಾತ್ಮರೇ. ಕಬೀರ್ ದಾಸ ಹೌದಾ ಸಾಧುರ್ನ ಸಂತರನ್ನ ಉಣಿಸೋ ಸಲುವಾಗಿ ನಿನ್ನ ಹೆಂಡತಿ ತನ್ನ ಶರೀರ ಬಿಟ್ಟು ನನ್ನ ದುಕಾನಕ್ಕೆ ಬಂದು ಅವರಿಗೆ ಊಟ ಹಾಕಿ ಹೇಳಿದ್ರ. ಹೌದಾ? ಇನ್ನು ಮ್ಯಾಲ ಈ ಪ್ರಪಂಚದೊಳಗೆ ಕೆಟ್ಟಿರ್ತಕ್ಕಂತ ಮನುಷ್ಯ, ಕರ್ಮಗೆಟ್ಟ ಮನುಷ್ಯ, ಕಾಮಗೆಟ್ಟ ಮನುಷ್ಯ, ಹೌದಾ, ಇಂಥ ಕೆಟ್ಟ ಮನುಷ್ಯನನ್ನ ಒಳ್ಳೆಯ ದಾರಿ ತಂದಿರಂದ್ರೆ ಪಾಂಡುರಂಗನ ಗುಡಿ ಕಟ್ಟಬೇಕಾದ್ರೆ ಹಿಂಗೆ ಕಟ್ಟುದಿಲ್ಲ. ನನ್ನ ಜಾಗದಾಗ ಪಾಂಡುರಂಗನ ಗುಡಿ ಆಗಲಿ, ನನ್ನ ಅಂಗಡಿ ಮಾರಿ ಪಾಂಡುರಂಗನ ಗುಡಿ ಕಟ್ಟುತ್ತಂತೆ ಪುಣ್ಯಾತ್ಮರೇ. ಜಗತ್ತಿನೊಳಗೆ ಪಾಂಡುರಂಗನ ಗುಡಿ ಕಟ್ಟಿಸಿದ ಪುಣ್ಯಾತ್ಮರೇ, ಜಗತ್ತಿನೊಳಗೆ ಪಾಂಡುರಂಗನ ಗುಡಿ ಕಟ್ಟಿಸಿದ. ಹೌದು ಹೌದು. ನೋಡ್ಲಕ್ ಹೋದ್ರು ಪಂಡರಪುರ ಪಾಂಡುರಂಗನ ಗುಡಿ ಈ ಸದ್ಯ ಆದ್ರೂ ಅದ. ಹೌದು. ಹೇಳೋ ತಾತ್ಪರ್ಯ ಏನಂತ ಕೇಳಿದ್ರ, ಏನ್ರಿಪ್ಪ? ಪ್ರಪಂಚದೊಳಗೆ ಸಾಕಷ್ಟು ನೋವು ನಲಿವುಗಳು ಬಂದು ಕರೆ ಯಾವುದಕ್ಕೂ ಹಿಂದೆ ಸರಿಲಿಲ್ಲ. ಹೌದು. ಸಾಕಾದಷ್ಟು ಪಾರಮಾರ್ಥದಾರಿ ಅವರು ಎಲ್ಲರೂ ಅವರ ಮನೆಗೆ ಬಂದ್ರೆ ಭಿಕ್ಷೆ ಅಂದ್ರ ಅವರಿಗೆ ಊಟಕ್ಕೆ ಹಾಕಿದ ಕರೆ ಜಗತ್ತದೊಳಗ ಅವರಿಗೆ ಮುಕ್ತಿ ಸಿಕ್ತು. ಜಗತ್ತದೊಳಗೆ ಕಬೀರ್ ದಾಸಲ್ಲಿ ಉಳಿತಾವ ಇತಿಹಾಸ ಪುಟ್ಟದೊಳಗೆ ಇನ್ನೂ ಅದ್ರ ಅವ್ರ ಹೆಸರು ಉಳಿದ. ಗಂಡ ಹೆಂಡತಿ ತಾವು ಉಪವಾಸಿದ್ರು ಸಹಿತ ಮತ್ತವ್ರಿಗೆ ಊಟಕ್ಕೆ ಹಾಕ್ಯಾರ. ಕಾರಣ ಪ್ರಪಂಚದೊಳಗೆ ಅಂತ ತಾಕತ್ತದ ಅದರಿಪ್ಪ. ಪ್ರಪಂಚದೊಳಗೆ ಹೆಸರು ಉಳಿತದ. ಹೌದು ಹೌದು. ಪ್ರಪಂಚ ಶ್ರೇಷ್ಠ ಅದರಿಪ್ಪ. ಅದಕ್ಕೆ ನಾ ಇಲ್ಲಿ ಒಂದೇ ಒಂದು ಮಾತು ಏನ್ ಅನ್ನೋದು ಕೇಳಿದ್ರ, ಏನ್ರಿಪ್ಪ? ಸಂತರು ಬಂದಾರ, ಸಾಧುರು ಬಂದಾರ. ಹೌದು. ಖರೆ ಅವ್ರದ್ದು ಯಾರ್ದಾರ ಹೆಸರು ನೆನಪಿಗೆದೇನು? ಇಲ್ಲ ಇಲ್ಲ. ಹೌದು. ಹೆಸರು ಉಳಿದದ್ದು ಸಂತ ಯಾರು? ಕಬೀರ್ ದಾಸರು. ಕಬೀರ್ ದಾಸರು. ಜಗತ್ತಿನೊಳಗ ಪ್ರಪಂಚ ಅಂತಕ್ಕಂಥದ್ದು ಶ್ರೇಷ್ಠ ನನ್ನ ವಾದದ ವಿಷಯಗಳನ್ನ ಹೆಂಗೆ ಕೊಡ್ತಾರ ಅದ್ರ ಪ್ರಕಾರ ಮಾತಾಡ್ಕೊತ ಹೋಗೋಣಂತಕ್ಕಂಥ ಮಾತುಗಳು. ಇದೊಂದು ಸಂಧಿ ಮಾತು ಕಮ್ಮಿ ಮಾಡೋದು. ಮುಂದಿನ ಸಂಧಿಗೆ ಮಾತಾಡೋದ 4 ನುಡಿ ಕ್ಯಾಲಿಯನ್ನು ಹಾಡಿ ನಮ್ಮ ಬಸವರಾಜ ಮತ್ತು ಸಿದ್ದು ಅವರು ಕೂಡಿಕೊಂಡು ಮುತ್ಯ ಮಾಳಿಂಗನ ಜಾತ್ರೆ ಐತೆ ಅಂದ್ಕೊಳ್ಳಿ ಅದೇ ಊರಿನ ಬದಲು ಒಂದು 4 ನುಡಿ ಮಾಡೋಣ ಎಲ್ಲ ಹುಡುಗರು ಕೂಡ್ಕೊಂಡು ಬರುವಾಗ ಮಾತಾಡಿಕೊಂಡು ತನ್ನ ಕೈಪಿಡಿಯಿಂದ ನಮ್ಮ ಸಿದ್ದು ಬರದ ಕೈಪಿಡಿ ನಮ್ಮ ಬಸವರಾಜ ಒಂದೆರಡು ನುಡಿ ಹಾಕಿ ನಮ್ಮ ಸಿದ್ದನ್ನು ಕೂಡ ಒಂದು 3 ಮಂದಿ ಕೂಡಿಕೊಂಡು ಅದೊಂದು ಹಾಡ ಮಾಡ್ಯಾರ. ಇದೇ ಮುತ್ಯ ಮಾಳಿಂಗರೇನ ಬದ್ದಲ್ಲ ನನ್ನಪ್ಪ ಇದೇ ಗ್ರಾಮದ ಅರಿವೇನವಾಡಿ ಗ್ರಾಮದ ಮುತ್ಯ ಮಾಳಿಂಗರ ಬದಲ ಒಂದು 4 ನುಡಿ ಬರ್ಕೊಂಡು ಬಂದಾರ. ದಯವಿಟ್ಟು ತಪ್ಪಾದ್ರೆ ಅದು ಕ್ಷಮೆ ಇಲ್ಲತ್ತ ತಮ್ಮಲ್ಲಿ ಒಂದು ವಿನಂತಿ ಕೇಳ್ತೀವಿ. ಮುತ್ಯ ಮಾಳಿಂಗರ ಬದಲ 4 ನುಡಿ ಕ್ಯಾಲೆ ಹಾಡಿ ಗುರುಜಿಯವರಿಗೆ ಪಾಳೆ ಹೋಗ್ತದ. ಜಗತ್ತಿನೊಳಗೆ ಪಾರಮಾರ್ಥದಿಂದ ಏನೇನು ಆಗ್ಯದ ಅಂತಕ್ಕಂಥದ್ದು, ಪಾರಮಾರ್ಥದೊಳಗೆ ಏನೇನಿಲ್ಲ, ಪಾರಮಾರ್ಥದೊಳಗೆ ಯಾರ್ಯಾರು ಊಟ ಮಾಡಿಸಿದ್ರು, ಪಾರಮಾರ್ಥದಿಂದ ಯಾರ್ಯಾರಿಗೆ ಏನೇನು ಸಿಕ್ತು, ಪಾರಮಾರ್ಥದಿಂದ ಪ್ರಪಂಚದವ್ರಿಗೆ ಏನು ಸುಖ ಸಿಕ್ತು ಅಂತಕ್ಕಂಥದ್ದು ಹೇಳ್ತಾರೆ. 4 ನುಡಿ ಕ್ಯಾಲೆ ಹಾಡಿ ಚರ್ಚಿಸಕ್ಕೆ ಪಾಲೆ